ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಆರ್ ಪುರಂನಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖತರ್ನಾಕ್ ಆರೋಪಿ ಕೇನತ್ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಪುದುಚೇರಿಯಲ್ಲಿ ಕೆಆರ್ ಪುರಂ ಪೊಲೀಸರಿಂದ ಬಂಧನ. ಕೆಆರ್ ಪುರಂನಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖತರ್ನಾಕ್ ಆರೋಪಿ ಕೇನತ್ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಪುದುಚೇರಿಯಲ್ಲಿ ಕೆಆರ್ ಪುರಂ ಪೊಲೀಸರಿಂದ ಬಂಧನವಾಗಿದೆ. ಶ್ವೇತಾ ಸಿಕ್ಕಿ ಬಿದ್ದಿದ್ದ ಊರಿನಲ್ಲೇ ಇದ್ದ ಬಾಯ್ ಫ್ರೆಂಡ್ ಕೇನತ್ ಇಲ್ಲಿಂದ ಜೊತೆಗೆ ಹೋಗಿ ಡಿವೈಡ್ ಆಗಿದ್ರು ಈ ಜೋಡಿ. ಬೇರೆ ಬೇರೆಯಾಗಿ ಪುದುಚೇರಿಯನ್ನ ತಲುಪಿದ್ರು ಕೇನತ್ ಮತ್ತು ಶ್ವೇತಾ. ಎಷ್ಟೇ ವಿಚಾರಣೆಯನ್ನ ನಡೆಸಿದ್ರು ಕೂಡ ಕೇನತ್ ಬಗ್ಗೆ ಶ್ವೇತಾ ಹೇಳ್ತಾ ಇರಲಿಲ್ಲ. ಒಟ್ಟಿಗೆ ಹೊರಟಿದ್ವಿ, ದಾರಿ ಮತ್ತೆ ಬೇರೆಯಾಗಿ ಹೋದ್ವಿ ಅಂತ ಹೇಳಿ ಶ್ವೇತಾ ಹೇಳಿದ್ದಾಳೆ. ಆದ್ರೆ ಶ್ವೇತಾಗೆ ಬಂದಿದ್ದ ಲಾಸ್ಟ್ ಕಾಲ್ ಲೊಕೇಶನ್ ಅನ್ನ ಪೊಲೀಸರು ಬೆನ್ನತ್ತಿದ್ದಾರೆ. ಇನ್ನು ಟವರ್ ಲೊಕೇಶನ್ ಆಧಾರದಲ್ಲಿ ಕೇನತ್ಗೆ ಪೊಲೀಸರಿಂದ ಬಲೆ ಬೀಸಿದ್ದಾರೆ. ಪೊಲೀಸರಿಗೆ ಸಿಗಬಾರದೆಂದು ಬೇರೆ ಬೇರೆ ಸ್ಥಳದಲ್ಲಿದ್ದ ಜೋಡಿ ಕೊನೆಗೂ ಕೂಡ ಪುದುಚೇರಿಯಲ್ಲಿಗೆ ಲಾಕ್ ಆದ ಹಂತಕ ಜೋಡಿ. ಇನ್ನು ಶ್ವೇತಾ ಸಿಕ್ಕಿ ಬಿದ್ದಿದ್ದ ಜಾಗದಲ್ಲಿಯೇ ಅವನು ಕೂಡ ಸಿಕ್ಕಿ ಬಿದ್ದಿದ್ದಾನೆ. ಇನ್ನು ಬೇರೆ ಬೇರೆಯಾಗಿ ಪಾಂಡಿಚೇರಿಗೆ ತಲುಪಿದ್ದ ಕೇನತ್ ಹಾಗೂ ಶ್ವೇತಾ. ಇನ್ನು ಎಷ್ಟೇ ವಿಚಾರಣೆ ನಡೆಸಿದ್ರು ಕೂಡ ಶ್ವೇತಾ ಕೇನತ್ ಬಗ್ಗೆ ಬಾಯಿ ಬಿಟ್ಟಿರ್ಲಿಲ್ಲ. ಒಟ್ಟಿಗೆ ಹೊರಟಿದ್ವಿ, ದಾರಿ ಮಧ್ಯೆ ಬೇರೆ ಬೇರೆಯಾಗಿ ಹೋದ್ವಿ ಅಂತ ಹೇಳಿ ಶ್ವೇತಾ ಪೊಲೀಸರ ಮುಂದೆ ಹೇಳಿದ್ದಾಳೆ. ಇನ್ನು ಲಾಸ್ಟ್ ಕಾಲ್ ಲೊಕೇಶನ್ ಅನ್ನ ಪೊಲೀಸರು ಬೆನ್ನತ್ತಿದ್ದಾರೆ. ಇನ್ನು ಟವರ್ ಲೊಕೇಶನ್ ಆಧಾರದ ಮೇಲೆ ಕೇನತ್ನನ್ನ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಕೊನೆಗೂ ಕೂಡ ಕೇನತ್ ಈಗ ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದಾನೆ. ಇನ್ನು ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ವೇತಾ ತಾಯಿ ಹಾಗೂ ತಂಗಿ ಸುಪ್ರಿಯಾಳನ್ನ ಕೊಂದು ಇವರಿಬ್ರು ಜೋಡಿ ಕೇನತ್ ಮತ್ತು ಶ್ವೇತಾ ಪಾಂಡಿಚೇರಿಗೆ ಎಸ್ಕೇಪ್ ಆಗಿದ್ರು. ಇವರಿಬ್ರು ಕೂಡ ಹೋಗುವ ಮುಂಚೆ ಬೇರೆ ಬೇರೆಯಾಗಿ ಹೊರಟಿದ್ರು. ಇನ್ನು ಶ್ವೇತಾ ಮೊದಲಿಗೆ ಸಿಕ್ಕಿದ್ದಾಳೆ. ಶ್ವೇತಾಳನ್ನ ಎಷ್ಟೇ ಬಾಯಿ ಬಿಡಿಸಿದ್ರು ಕೂಡ ಆಕೆ ಬಾಯಿ ಬಿಟ್ಟಿರಲಿಲ್ಲ. ಕೊನೆಗೂ ಕೂಡ ಬಾಯಿ ಬಿಟ್ಟಿದ್ದಾಳೆ ಶ್ವೇತಾಗೆ. ಇನ್ನು ಲಾಸ್ಟ್ ಕಾಲ್ ಬಂದಿರುವ ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ಕೂಡ ಈಗ ಕೇನತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಸಿಗಬಾರ್ದಂತ ಹೇಳಿ ಬೇರೆ ಬೇರೆ ಸ್ಥಳದಲ್ಲಿದ್ದ ಜೋಡಿ ಕೊನೆಗೂ ಕೂಡ ಪಾಂಡಿಚೇರಿಯಲ್ಲಿಗೆ ಹಂತಕ ಜೋಡಿ ಈಗ ಲಾಕ್ ಆಗಿದೆ. ಆರಾಮಾಗಿ ಇವರಿಬ್ರು ಎಷ್ಟು 3 ಜನ ಟ್ರಿಪಲ್ ಮರ್ಡರ್ ಅನ್ನ ಮಾಡಿ ಇವರಿಬ್ರು ಏನು ಮಾಡೇ ಇಲ್ಲ ಅನ್ನುವಂಗೆ ಆ ಫ್ಲಾಟ್ನಿಂದ ಹೊರಗೆ ಬಂದು ಪಾಂಡಿಚೇರಿಗೆ ಇವರಿಬ್ರು ಎಸ್ಕೇಪ್ ಕೂಡ ಆಗಿದ್ರು. ಬೇರೆ ಬೇರೆಯಾಗಿ ಪಾಂಡಿಚೇರಿಗೆ ಇವರಿಬ್ರು ತಲುಪಿದ್ರು. ಎಷ್ಟೇ ವಿಚಾರಣೆಯನ್ನ ನಡೆಸಿದ್ರು ಕೇನತ್ ಬಗ್ಗೆ ಶ್ವೇತಾ ಹೇಳ್ತಾ ಇರಲಿಲ್ಲ. ಕೆಆರ್ ಪುರಂನಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನು ಲೊಕೇಶನ್ ಆಧಾರದ ಮೇಲೆ ಕೇನತ್ಗೆ ಬಲೆ ಬೀಸಿದ್ದಾರೆ. ಕೊನೆಗೂ ಕೂಡ ಕೇನತ್ ಸಿಕ್ಕಿಬಿದ್ದಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ವೇತಾ ಸಿಕ್ಕಿಬಿದ್ದಿದ್ದಾಳೆ. ಇನ್ನು ಕೊನೆಗೂ ಕೂಡ ಪಾಂಡಿಚೇರಿಯಲ್ಲಿಗೆ ಈ ಕೇನತ್ ಕೂಡ ಸಿಕ್ಕಿಬಿದ್ದಿದ್ದಾನೆ. ಇವರಿಬ್ರು ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತವಾಗ್ಲೂ ಅಂಕಿತಾ, ಈಗಾಗ್ಲೇ ಏನು ಮೊದಲು ಈಕೆ ಕೂಡ ಸಿಕ್ಕಿದ್ಲು. ಈಕೆಯ ಕೆಲವೊಂದು ಹೇಳಿಕೆಗಳ ಆಧಾರದ ಮೇಲೆ ಈಗಾಗ್ಲೇ ಕೆನತ್ನನ್ನು ಕೂಡ ಅದೇ ಪಾಂಡಿಚೇರಿಯಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಇವರಿಬ್ರು ಕೂಡ ಹೋಗುವಂತ ಸಂದರ್ಭದಲ್ಲಿ ಏನೊಂದು CCTV ಫುಟೇಜ್ ಸಿಕ್ಕಿತ್ತು. ಬೆಂಗಳೂರಿನಿಂದ ಹೋಗಿ ಆ ನಂತರ ಸ್ಪ್ಲಿಟ್ ಆಗ್ತಾರೆ. ಬೇರೆ ಬೇರೆ ಕಡೆ ಆತ ಕೂಡ ಬೇರೆ ಹೋಗಿರ್ತಾನೆ, ಈಕೆ ಕೂಡ ಬೇರೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಬೇರೆ ಆ ರೂಮಲ್ಲಿ ಕೂಡ ಉಳ್ಕೊಂಡಿರ್ತಾಳೆ, ಈತ ಕೂಡ ಬೇರೆ ರೂಮಲ್ಲಿ ಕೂಡ ಉಳ್ಕೊಂಡಿರ್ತಾರೆ. ಈ ಪೊಲೀಸರಿಗೆ ಈಕೆ ಇದ್ದಂತ ಸ್ಥಳ ಗೊತ್ತಾಗುತ್ತೆ. ಆಕೆಯನ್ನು ಕೂಡ ಕರ್ಕೊ ಬಂದು ಆ ನಂತರ ಕಳೆದ ಒಂದ್ 2-3 ದಿನಗಳಿಂದನೂ ಕೂಡ ಆಕೆಯನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಕೇರ್ಪುರಂ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಆಕೆ ಕೊಟ್ಟಂತಹ ಕೆಲವೊಂದು ಹೇಳಿಕೆ ಜೊತೆಗೆ ಮತ್ತೆ ಆಕೆ ಕೊಟ್ಟಂತ ಕೆಲವೊಂದು ಕ್ಲೂ ಜೊತೆಗೆ ಈಗಾಗಲೇ
ಕೂಡ ಅರೆಸ್ಟ್ ಮಾಡಿರುವಂತದ್ದು. ಈಗಾಗಲೇ ಆತನನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಬಂದು ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಬಹುತೇಕವಾಗಿ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದಾಗಿ ಬಹುತೇಕ ಅವರನ್ನು ಕೂಡ ಏನು ನ್ಯಾಯಾಧೀಶರ ಮನೆಗೆ ಕೂಡ ಹಾಜರುಪಡಿಸಿ ಅಲ್ಲೂ ಕೂಡ ಕಸ್ಟಡಿಗೆ ಪಡೆದು ಆನಂತರ ಅವರಿಬ್ಬರನ್ನು ಕೂಡ ಕೂರಿಸಿ ಏನು ಎದುರು ಬದ್ರು ಕೂರಿಸಿ ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಈ ಒಂದು ಕೇಸ್ನಲ್ಲೂ ಕೂಡ ಸಾಕಷ್ಟು ಒಂದ್ ರೀತಿ ವಿಚಾರಗಳು ಓಡಾಡ್ತಾ ಇರುವಂತದ್ದು. ಅಂದ್ರೆ ಒಂದು, ಇಲ್ಲಿ ನಮ್ಮನ್ನ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದಾದ್ರೆ, ಇನ್ನೊಂದು ಕೂಡ ಹಣದ ವಿಚಾರ ಕೂಡ ಇರುವಂತದ್ದು. ಸೊ ಹೀಗಾಗಿ ಅದಾದ ನಂತರದಲ್ಲಿ ಈಗ ಆಕೆ ಮಾತ್ರ ಚುಚ್ಚಿರುವಂತದ್ದು, ಈತ ಮಾತ್ರ ಸಹಾಯ ಮಾಡಿದ್ದ, ಹೀಗೆ ಸಾಕಷ್ಟು ಗೊಂದಲಗಳು ಕೂಡ ಈ ಒಂದು ಕೇಸ್ ನಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಅವರಿಬ್ಬರನ್ನು ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಈಗಾಗಲೇ ಪೊಲೀಸ್ ಠಾಣೆಯಲ್ಲೂ ಕೂಡ ಅವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಕೇರ್ಪುರಂ ಪೊಲೀಸರು. ಮುಂದಿನ ದಿನಗಳು ಇನ್ನಷ್ಟು ವಿಚಾರಗಳು ಅವರಿಂದ ಹೊರಬರಬೇಕಾಗಿದೆ, ಮತ್ತೆ ಕೊಲೆಯ ರಹಸ್ಯ ಇನ್ನೂ ಕೂಡ ಅವರಿಬ್ಬರ ಬಾಯಿಂದಾನೆ ಹೊರ ಬರಬೇಕಾಗಿದೆ ಅಂತಾನೆ ಹೇಳ್ಬೋದು ಅಂಕಿತಾ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.